ನೀವು ನನ್ನ ಹತ್ರ ಮಾತಾಡ್ತಿದ್ದೀರ ಅನ್ನೋದಾದ್ರೆ ಅದನ್ನೇ ನೀವು ನಾನು ಆಮೇಲೆ ನಾಮಿನೇಷನ್ ಇದನ್ನ ಮಾತಾಡೋದಾದ್ರೆ ನಿಮ್ಮನ್ನ ಹಿಡಿದು ನಮಗೂ ನಾಮಿನೇಟ್ ಮಾಡಬಾರ್ದು ಅಂತ ನಾನು ಅದ್ರಲ್ಲಿ ನನ್ನ ಟಾರ್ಗೆಟ್ ಇಲ್ಲ, ನಿಮ್ಮ ನನ್ನ ಟಾರ್ಗೆಟ್ ಇಲ್ಲ ಅಂತ ಹೇಳಿದ್ದು. ಟಾರ್ಗೆಟ್ ನಾಮಿನೇಷನ್ ಮೋಕ್ಷಿತ್ ಅವ್ರಿಗೆ ನೀವು ಚೈತ್ರಕ್ಕ ಅವ್ರ ಜೊತೆ ಮಾತಾಡಿರೋ ಮಾತುಗಳು ಈ ಮನೆಗೆ ಸೂಕ್ತ ಅಲ್ಲ ಅಂತ ನನಗನ್ಸಿದೆ. ಅವಶ್ಯಕತೆ ಇಲ್ದಿರೋ ಕಡೆ ನೀವೇ ಅದನ್ನ ನನ್ಗೆ ಬರ್ಲಿ ಅಂತ ಮಾಡ್ಕೊಂಡಿರೋಂಥ ವಿಚಾರಗಳು ನಾನು ಈ ಮನೇಲಿ ಅಬ್ಸರ್ವ್ ಮಾಡಿದ್ದೆ. ಎರಡನೇ ಆಯ್ತು ಗೌತಮಿ ಅವರು ಮಾಡ್ತಿರೋದ್ರಿಂದ ಅವ್ರ ಜೊತೆ ಅದಕ್ಕೆ ಬಿಹೇವ್ ಮಾಡ್ತಿರೋದು ಅಂತ ಅನ್ಸಿದೆ. ಸೊ ಈ ವಿಚಾರದಲ್ಲಿ ಹೆಡ್ ಮಿಸ್ ಅನ್ನೋದಾದ್ರೆ ಹೆಡ್ ಎಲ್ಲರಿಗೂ ಆಗ್ಬೇಕು. ನನಗೆ ಕರೆಕ್ಟ್ ಮಾಡಿ ಕನೆಕ್ಟಿಂಗ್ ಇಲ್ಲ ಅನ್ನೋದು ನನಗೆ, ಅಥವಾ ನಾವು 3 ಜನ ಮನೆಯಲ್ಲಿ ಕೂತಾದರೂ ನಾನು ಮೋಕ್ಷಿತಂ ರಜತ್ ಅದೇ ಒಂದು ಟಾಪಿಕ್ ನನಗೆ ಗೌತಮಿ ಅವ್ರು ತುಂಬಾ ಡಾಮಿನೇಟಿಂಗ್ ಅನ್ಸ್ತಾರೆ ಮಂಜುಳನ್ ವಿಚಾರದಲ್ಲಿ. ಆಕ್ಚುಲಿ ಅವ್ರ ಮಾತು ಕೇಳಲ್ಲ, ನಾನೇ ಹೇಳ್ತೀನಿ. ಮಾತು ಕೇಳಿದ್ರೆ ನನ್ನ ಎಷ್ಟೋ ಸಜೆಷನ್ಸ್ಗಳು ನೀವು ಎಪಿಸೋಡ್ಸ್ ನೋಡಿದಾಗ ಗೊತ್ತಾಗುತ್ತೆ ಅವ್ರು ಯಾರ ಮಾತು ಕೇಳಲ್ಲ. ಎಲ್ಲೋ ಒಂದ್ ಕಡೆ ಜೋರಾಗಿ ಕಿರ್ಚಿದ್ರೆ ಡಾಮಿನೇಟ್ ಮಾಡ್ತಾ ಇದೀನಿ ಅಂತ ಆಗ್ತದೆ. ಬಟ್ ಅದು ಸಿಚುವೇಶನಲ್ ಒಪಿನಿಯನ್ಸ್ ಬರ್ತಾನೆ ಇರುತ್ತೆ. ಅದು ನಿಮ್ಗೆ ಅನಿಸಿರ್ಬೋದು, ನಾನು ಯಾವತ್ತೂ ಡಾಮಿನೇಟ್ ಮಾಡಿಲ್ಲ, ಅವ್ರಿಗೂ ಅನಿಸಿಲ್ಲ. ಆ್ಯಂಡ್ ಇನ್ನೊಂದು ನೀವು ಆಗಲೇ ದಾರಿ ತಪ್ಪಿಸೋದನ್ನ ನನಗೆ ಕ್ಲಾರಿಟಿ ಬೇಕಿತ್ತು. ನಾನು ಇಂಥ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದ್ರೆ ಅದು ನಮ್ಮ ದೊಡ್ಡ ಮಂಜು ಅವರು ಸ್ವಲ್ಪ ದಾರಿ ಎಡುವ ಕಾರಣನೇ ನೀವು ಅಂತ ನನಗೆ ಅನಿಸಿದೆ. ಯಾಕಂದ್ರೆ ಅವ್ರು ಏನೇ ಮಾತಾಡಕ್ ಹೋದ್ರು ಅವರು ನಿಮ್ಮ ಕೂಲ್ ಆಗಿರೋದು, ನೀವು ಸುಮ್ಮನೆ ಇರಿ ಮಂಜು ಅವ್ರೇನೋ ಮಾತಾಡೋದು ಅವ್ರ ಅರ್ಥಕ್ಕೆ ನೀವು ಅಡ್ಡದಾರಿ ಆಗ್ರಿ ಅಂತ ನನ್ಗೆ ಅನ್ಸಿದೆ. ಮಂಜು ಅವರು ಬೇರೆ ರೀತಿ ನೋಡ್ಕೊಂಡಿದ್ದಾರೆ ನನ್ನಂತ. ಮಂಜು ಅವರ ದಾರಿ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಇಲ್ಲ, ನಿಮ್ದು ಮುಗೀತು ಸರ್, ಸಾರಿ. ನಾನು 3ನೇ ಆಯ್ಕೆ ಮಂಜು ಅವರು, ಮುಗೀತು. ಇದ್ದಾಗ ಮಾತಾಡ್ಬೇಕಿತ್ತು, ಮೂರನೇ ಬಂದು ಮಾತಾಡ್ತೀನಿ. ಅದೇ ಹೇಳಿದ್ದು ನಿಮಗೆ ಮಾತಾಡ್ತೀನಿ ಹೇಳಿದಾಗ ಟೈಮ್ ಮೀರೋದ್ರೆ ಫಸ್ಟ್ 3 ವೀಕ್ಸ್ ನಾನು ಕನ್ಸಿಡರೇ ಮಾಡಲ್ಲ. ಅದು ಒಂದು ಸ್ಟಾರ್ಟಿಂಗ್ ಜೋಶಲ್ಲಿ ಮಾಡಿದಂಥ ಪ್ರತಿಯೊಬ್ಬರು ಸ್ಟಾರ್ಟಿಂಗ್ ಒಂದು 4 ವೀಕ್ಸ್ ಫುಲ್ಲು ಜೋಶಲ್ಲಿ ಇದ್ರು, ಅದು ಮಾಡಬೇಕು. ಈ ರೀತಿ ಎಲ್ಲ ಟಾಸ್ಕಲ್ಲೂ ನೀವು ಒಂದು ಡಿಫ್ರೆನ್ಶಿಯೇಟ್ ಮಾಡ್ತಾನೆ ಬಂದಿದ್ದೀರಾ. ಗೌತಮಿ ಅಂತ ಬಂದಾಗ ಒಂದು ಹ್ಯೂಜ್ ರೆಸ್ಪೆಕ್ಟ್ ಕೊಡ್ತೀರಾ, ಬೇರೆಯವ್ರು ಅಂತ ಬಂದಾಗ ಆ ರೆಸ್ಪೆಕ್ಟೇ ಇರಲ್ಲ. ಆ್ಯಂಡ್ ಅಲ್ಲಿ ನಮ್ಮನ್ನ ಕನ್ಸಿಡರೂ ಮಾಡಲ್ಲ. ಟಾಸ್ಕ್ ಅಂತ ಬಂದಾಗ ಅವರು ಅಗ್ರೆಸಿವ್ ಆಗ್ತೀವಿ, ನೀವು ಮಾಡಿದಾಗ ಅದು ಅಗ್ರೆಸಿವ್, ನಾವು ಮಾಡಿದ್ರೆ ಅದು ಓವರ್ ಅಗ್ರೆಸಿವ್ ಆಗಿ ಅದನ್ನ ಹೈಪಾಗಿ ಕ್ರಿಯೇಟ್ ಮಾಡಿ ಅಂತ. ಸೊ ಇಷ್ಟು ಆನ್ಸರ್ ಮಾಡಿ ನೆಕ್ಸ್ಟ್ ಅಂತ ಹೇಳ್ತೀನಿ. ಟಾಸ್ಕ್ ಅನ್ನೋ ಒಂದು ಬರ ಅಂತ ಬಂದರೆ ನಾನು ಇಡೀ ದಿನ ಇಷ್ಟು ದಿನ ಹೆಂಗೆ ಆಗ್ತೀನಿ ಟಾಸ್ಕು. ಒಂದು ರೌಂಡ್ ಹೋಗ್ತೀನಿ, ಅಗ್ರೆಸಿವ್ ಆಗ್ತೀನಿ, ವಾಪಸ್ ಒಂದು ಕೂತ್ಕೊಳ್ತೀನಿ. ಆ ಪೇಷನ್ಸ್ ಇದ್ದಿದ್ರೆ ನಾನೇ ವಿನ್ ಆಗ್ಬೋದಿತ್ತು. ಅದೇ ಅಲ್ವಾ ಮಂಜು ಹೇಳ್ತಿದ್ದೀರಾ ಕಾಮನ್ ಅಂತ. ಅದೇ ನಾವು ಅಗ್ರೆಸಿವ್ ಆದ್ರೆ ಅಕ್ಸೆಪ್ಟ್ ಮಾಡಲ್ಲ. ನೀವು ಅಗ್ರೆಸಿವ್ ಆದರೆ ಅಂದ್ರೆ ಮೂಗು ಅನ್ನೋ ವಿಚಾರ ಬಂದಿಲ್ಲಮ್ಮ, ಅಲ್ಲಿ ಬಾಲು ಅನ್ನೋ ವಿಚಾರ ಬಂತು. ನಿಮ್ಗೆ ಹಂಗೆ ಕಾಣಿಸಿದೆಪ್ಪ, ನಿಮ್ಗೆ ಹಂಗೆ ಕಾಣಿಸಿದೆ. ಇಲ್ಲ ಅಲ್ಲಿ ಗೌತಮಿ ಅವರು ನಾನು ಮೂಗು ತರಿಸ್ತಿದೆ ಅಂದ ತಕ್ಷಣ ನಮ್ಮ ಎದ್ದು ಬಿಸಾಡಿರೋದು ನಾನು ಓಕೆ. ಅಲ್ಲಿ ಇಬ್ರು ಇದ್ದಾರೆ ಸಾಕ್ಷಿಗೆ, 3 ಜನ ಇದ್ದಾರೆ. ಹನುಮಂತರು ಇದ್ದಾರೆ, ರಜತ್ತು ಇದ್ದಾರೆ, ಮತ್ತೆ ಮೋಕ್ಷಿತ ಇದ್ದಾರೆ, ಧನರಾಜ್ ಇದ್ದಾರೆ. ಎತ್ತು ಬಿಸಾಡಿದ್ರು. ಆಮೇಲೆ ನೀವು ಹೇಳ್ತೀರಾ ಅಲ್ಲಿ ನಂಗೆ ಹೇಳಿದ್ರಿ ಕಾನ್ಶಿಯಸ್ ಮಾಡ್ತೀರಾ ಅಂತ. ನೀವು ಹೇಳಿದ್ರೆ ನಾವು ಕಾನ್ಶಿಯಸ್ ಆಗುತ್ತೆ ಅಂತ ಹೇಳ್ಬೋದಲ್ವಾ. ಅಂಡ್ ನೀವು ಓವರ್ ಕಮ್ಮಿ ಮಾಡಿಲ್ಲ. ಎಲ್ಲೋ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಬಂದ್ರೆ 12:50 ಮೊದಲನೇ ನಾಮಿನೇಷನ್ ಬಂದು ಮಂಜು. ಮೇಜರ್ ಆಗಿ ನಿಮ್ಮ ಗ್ರೇ ಏರಿಯಾ ಏನಿದೆ ಅದು ಆಟದಲ್ಲಿ ಮಾತ್ರ ಅಲ್ಲ, ಪರ್ಸನಲ್ಗೂ ಇರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಮೋಕ್ಷಿತ ಮತ್ತು ನಮ್ಮದು ಜೋಡಿ ಟಾಸ್ಕಲ್ಲಿ ಎಷ್ಟು ವಿಚಾರಗಳ ಬಗ್ಗೆ ನೀವೇ ಅವರ ಹತ್ರ ಬರುತ್ತೆ. ನೆಕ್ಸ್ಟ್ ವೀಕಲ್ಲಿ ಇಮಿಡಿಯೇಟ್ ಆಗಿ ನೀವು ಮೋಕ್ಷಿತವ್ರನ್ನ ನನ್ನ ವಿಚಾರವಾಗಿ ನಾಮಿನೇಟ್ ಮಾಡ್ತಾರೆ. ಇಮಿಡಿಯೇಟ್ ಆಗಿ ನೆಕ್ಸ್ಟ್ ವೀಕ್ ನನ್ನ ಬಗ್ಗೆ ನೀವು ಟಾರ್ಗೆಟ್ ನಾಮಿನೇಟ್ ಟಾರ್ಗೆಟ್ ಕೊಡ್ತಿದ್ದೀರಾ ಅಂದಾಗ ಎಲ್ಲೋ ಒಂದು ಕಡೆ ನನಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇದ್ದಾಗ ಇಮಿಡಿಯೇಟ್ ಆಗಿ ನೀವು ನನ್ನ ಪರವಾಗಿ ನಿಲ್ತೀರಿ. ನೀವು ಯಾವ ರೀತಿ ಪೋರ್ಟ್ರೇಟ್ ಮಾಡ್ತಿದ್ದೀರಿ ಅಂದ್ರೆ ಒಬ್ಬ ವ್ಯಕ್ತಿನ ಇಲ್ಲಿ ಹೊಗಳ್ತೀರಾ, ಈ ಕಡೆ ಬಂದು ಅದನ್ನ ತಗೊಳ್ತೀರಾ. ನೀವು ಈ ರೀತಿಯಾಗಿ ಮಾಡೋ ವಿಚಾರಗಳು ಈ ಪಾರ್ಟಿಗೆ ಕೆಲವೊಬ್ರು ವ್ಯಕ್ತಿ ಉತ್ತಮ ಕೊಡ್ತೀರಾ, ಆಮೇಲೆ ಕಲ್ಪೆ ಕೊಡ್ತೀರೋ, ಒಬ್ರು ನಾಮಿನೇಷನ್ ಮಾಡ್ತೀರೋ, ಒಬ್ರು ನಾಮಿನೇಷನ್ ಮಾಡಲ್ಲ. ಬಿಕಾಸ್ ಟಾಸ್ಕಲ್ಲಿ ನಾನು ನೋಡಿದ ಕ್ಯೂ ಟಾಸ್ಕಲ್ಲಿ ನೀವೆಲ್ಲ ಬಿಟ್ರಿ ಆ ಟಾಸ್ಕು ಆ ಲೆಕ್ಕಲ್ಲಿ ಅಂತ ಹೇಳಿತ್ತು.